ಸರ್ ನಿಮ್ಮ ಸಿನಿಮಾ ಮೂಲಕ ಒಂದಷ್ಟು ಥಿಯೇಟರ್ಸ್ ರೀಓಪನ್ ಆಗಿರೋಂಥದ್ದು ಆಗುತ್ತೆ. ಎಲ್ಲದಕ್ಕೂ ಸಮಯ ಬೇಕಲ್ವಾ. ಯು ನೀಡ್ ಗುಡ್ ಫಿಲಿಮ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಮತ್ತೆ ಥಿಯೇಟ್ರುಗಳನ್ನವರು ಎಲ್ಲರಿಗೂ ಏನಂದ್ರೆ ಯು ನೀಡ್ ಗುಡ್ ಸಿನಿಮಾಸ್. ಮಾತೆತ್ತರೆ ನಾವು ಮಲಯಾಳಂ ಸಿನಿಮಾ ಆ ಸಿನಿಮಾ ಹೋಲಿಕೆ ಮಾಡ್ತಾ ಇದ್ರಲ್ಲ, ನಾನು ಹೇಳೋದೇನೆಂದರೆ ಎಲ್ಲರಿಗೂ ಹೋಗ್ರಿ ಮಲಯಾಳಂ ರೈಟರ್ಸ್ಗೆಲ್ಲ ಕತೆ ಬರ್ಸ್ಕೊಂಡ್ಬಿಡಿ, ಕನ್ನಡದಲ್ಲಿ ಮಾಡಿ, ಯಾರು ಬೇಡ ಅಂತಾರೆ ನಿಮ್ಮನ್ನು? ಕರೆಕ್ಟ್. ಅಷ್ಟೇ ತಾನೇ. ಯು ನೀಡ್ ಸ್ಕ್ರಿಪ್ಟ್ಸ್, ಯು ನೀಡ್ ಸ್ಟೋರೀಸ್. ಇಫ್ ಯು ಡೋಂಟ್ ಫೈಂಡ್ ಇಯರ್, ಗೋ ಫೈಂಡ್ ಸ್ಟೋರಿ ಸಮ್ವೇರ್. ಎಲ್ಲಿ ಸಿಗುತ್ತೋ ಕತೆ ಅಲ್ಲಿಂದ ಮಾಡಿಸ್ಕೊಂಬನ್ನಿ, ಮಾಡಿ ಇಲ್ಲಿ, ಯಾರು ಬೇಡ ಅಂತಾರೆ? ನೋಬಡಿ ಇಸ್ ಟೆಲ್ಲಿಂಗ್ ಯು ಟು ಸ್ಟಾಪ್ ಅಲ್ಲ. ಸೊ ನೀವು ಸಿನಿಮಾಗೆ ಬರ್ತಿಲ್ಲ ಅಂತ ಹೇಳೋದೇ ತಪ್ಪು. ನೀವು ಸಿನಿಮಾ ಮಾಡಿ, ಯಾಕೆ ಬರಲ್ಲ ನೋಡೋಣ. ಸಿನಿಮಾ ಮಾಡಿದೆ ಬನ್ನಿ 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 ಅಂತ ಬಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಜನ ಚೆನ್ನಾಗಿರೋ ಸಿನಿಮಾಗೆ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾನೆ, ಬಂದಿದ್ದಾನೆ. ಸರ್ ಇವಾಗ ಅದೇ ವಿಷಯ ಚರ್ಚೆ ಆಗ್ತಿರೋವಂಥದ್ದು, ಅಟ್ಲೀಸ್ಟ್ ಹೀರೋಸ್ 1 ಅಥವಾ 2 ಸಿನಿಮಾ ವರ್ಷಕ್ಕೆ ಮಾಡಬೇಕು ಅಂತ ಥಿಯೇಟರ್. ನಾನು 10 ಸಿನಿಮಾ ಮಾಡ್ತೀನಿ, ನಾನು 10 ಸಿನಿಮಾ ಮಾಡ್ತೀನಿ, 10 ಸಿನಿಮಾ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸೈನ್ ಮಾಡೋಕ್ಕೆ ಹೇಳಿಲ್ಲ ನನಗೆ. ಅವ್ರಿಗೆಲ್ಲರಿಗೂ ಎಷ್ಟೇ ಬೇಕು, ದರ್ಶನೇ ಬೇಕು ಅಂದರೆ ಅದು ಅವ್ರವ್ರ ಇಷ್ಟ ಅಲ್ವಾ, ಅವ್ರವ್ರ ಚಾಯ್ಸು. ಕತೆ ಓಕೆ ಆಗೋದು ಬೇಡವಾ? ನಾಳೆ ಬೆಳಗ್ಗೆ ಎಷ್ಟು 3 ಸಿನಿಮಾ ವರ್ಷಕ್ಕೆ ದರ್ಶನ್ 3 ಸಿನಿಮಾ ಮಾಡಿಬಿಟ್ರೆ 2 ವರ್ಷ ಕಳಿಸ್ಬಿಡ್ತೀರ ಮನೆಗೆ ಎಲ್ಲರೂ ಸೇರ್ಕೊಂಡ ಮೇಲೆ. ಅವ್ರವ್ರಿಗೆ ಇದ್ದ ಬ್ರ್ಯಾಂಡು, ಅವ್ರವ್ರಿಗೆ ಆದ ತಾಕತ್ತು, ಅವ್ರವರೇ ಮಾಡಬೇಕಿರೋ ಬಡ್ಜೆಟು, ಅವ್ರವ್ರಿಗೆ ಆದ ಒಂದು ಸ್ಟೇಜಲ್ಲಿ ಇರ್ತಾರೆ. ಸಿನಿಮಾ ಕ್ಯಾನ್ ನೆವರ್ ಬಿ ಫೋರ್ಸ್ಡ್ ಫಾರ್ ಎನಿಬಡಿ. ನೀನು ಇಷ್ಟೇ ಸಿನಿಮಾ ಮಾಡಬೇಕು, ಅಷ್ಟೇ ಸಿನಿಮಾ ಮಾಡಬೇಕು ಅಂತ ಹೇಳಂಗಿದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಅದು ಅವ್ರ ಚಾಯ್ಸ್. ಅದು ಅಲ್ಲಿ ಔಟ್ ಡಿಸೈಡ್ಸ್ ದಿ ಸ್ಟೋರಿ. ಒಬ್ಬ ಹೀರೋ ಅದನ್ನು ಕತೆ ಓಕೆ ಮಾಡ್ಕೋಬೇಕಲ್ವಾ. ಅವನೊಂದು ಪೊಸಿಷನ್ ಇರುತ್ತೆ, ಅವನೊಂದು ಬ್ರ್ಯಾಂಡ್ ಉಳಿಸ್ಕೋಬೇಕಂತ ಆಸೆ ಇರುತ್ತೆ. KGF ಆದಮೇಲೆ ಏನು ಸಿನಿಮಾ ಮಾಡಬೇಕು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮದೆಲ್ಲ ಅಲ್ವಾ? ದರ್ಶನ್ ಕಾಟೇರ್ ಆದಮೇಲೆ ಏನು ಮಾಡಬೇಕು? ಅವ್ರ ಇಮೇಜು, ಅವ್ರದ್ದೊಂದು ಬ್ರ್ಯಾಂಡು, ಅವ್ರೊಂದು ಬಡ್ಜೆಟಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ದಿನ ಬೆಳಗ್ಗೆ ಎದ್ದು 3 ಸಿನಿಮಾ ಮಾಡಿ ವರ್ಷಕ್ಕೆ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದೆಮ್. ನೀವು ಅನ್ಕೊಂಡು ಸಿನಿಮಾ ಮಾಡೋದು ಯಾವಾಗ ರೀ? ಕತೆ ಓಕೆ ಆದ್ರಲ್ವಾ, ದುಡ್ಡು ಕೊಟ್ಟರೆ ಓಕೆ ಆಗೋದಲ್ಲ. ಈಗ ನಾವು ಪರಿಸ್ಥಿತಿ ಸಲ ದುಡ್ಡು ಕೊಟ್ಟರೆ ಓಕೆ ಮಾಡಿಬಿಡ್ತೀವಿ, ಆಯಿತಾ? ಅವ್ರ ಪಾಕೆಟ್ ತುಂಬಿದೆ, ಇನ್ನು ಅವ್ರ ಕತೆ ಕೇಳ್ತಾರೆ. ಹೋಗಿ ಎಷ್ಟು ಹತ್ರ 1-2 ಕತೆ ತೊಗೊಂಡೋಗಿ, ದರ್ಶನದ ಕತೆ ತೊಗೊಂಡೋಗಿ ಈ ಥರ ಕತೆ ಇದೆ ಮಾಡಿ ಅಂತ ಹೇಳಿ ಒಂದಷ್ಟು ಜನ. ಅದಿಲ್ಲ ಸುಮ್ಮನೆ ಸಿನಿಮಾ ಮಾಡಿದ್ರೆ ನೋಬಡಿ ಕ್ಯಾನ್ ಡೂ ಸಿನಿಮಾ. ಯು ಕ್ಯಾನಾಟ್ ಫೋರ್ಸ್ ಎನಿಬಡಿ ಟು ಆ್ಯಕ್ಟ್ ಸಿನಿಮಾಸ್.